ಅದಕ್ಕೆ ಹೆಂಡತಿ ಅಂದ್ಲು, ಹೆಂಡತಿ ಮಾತು ಕೇಳಬೇಕಲ್ರಿ. ಯಾರ ಮಾತು ಕೇಳಿದ್ರಿ? ಮನ್ಯಾಗೇನು ಹೋಮ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಮಾತಾಗ ಕೇಳಿದ್ರಿ ನೀವು. ಶಾಲ್ಯಾಗ ಸರ್ ಕೇಳಿದ್ರು, ತಮ್ಮ ಎದ್ದು ನಿಂದ್ರ ಮೇಲೆ ಅಂದರು. ಆ ಹುಡುಗ ಎದ್ದು ನಿತ್ತ, ನಿಮ್ಮ ಮನ್ಯಾಗ ಯಾರಿಗೆ ಹೆದರ್ತಿ? ಈ ಕಡೆ ನೋಡ್ರಿ, ಆ ಡ್ರೋನ್ ಬಿಡ್ರಿ, ಈ ಕಡೆ ನೋಡ್ರಿ, ಆ ಡ್ರೋನ್ ಆ ಕಡೆ ತೊಗೊಂಡು ಹೋಗ್ರಿ, ಅದನ್ನು ಅದು ಗದ್ದಲ ಹಿಡಿಸ್ತದೆ. ಅದು ಮನ್ಯಾಗ ಯಾರಿಗೆ ಹೆದರ್ತಿ ಸರ್ ಕೇಳಿದರು. ಅವಾಗ ಪಾಟ್ನ ಹುಡುಗಿ ಎದ್ದು ನಿಂತಂದು ನಾವು, ಸರ್ ಕರೆ ಹೇಳಬೇಕು ಸುಳ್ಳು ಹೇಳಬೇಕು ಮೊದಲು ಅದನ್ನ ಹೇಳ್ರಿ ಅಂದು. ನೋಡಪ್ಪ, ಗುರುಗಳ ಮುಂದೆ, ಡಾಕ್ಟ್ರ್ ಮುಂದೆ, ತಾಯಿ ಮುಂದೆ, ಯಾರ ಮುಂದೆ ಒಟ್ಟ ಸುಳ್ಳು ಹೇಳಬಾರ್ದು, ಖರೇನೇ ಹೇಳ್ಬೇಕು ನೀ ಅಂದ. ಸರ್ ಖರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಮ್ಮ ಅವ್ವಾಗ ಹೆದರ್ತೇನೆ ರೀ ಅಂದ ನಾವು. ಯಾಕೋ ನಿಮ್ಮ ಅಪ್ಪಗೆ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರು. ಏನಿಲ್ಲರಿ, ನಮ್ಮ ಅಪ್ಪನೂ ನಮ್ಮ ಅವ್ವಾಗ ಹೆದರ್ತಾನ್ರಿ, ಅದಕ್ಕೆ ನಮ್ಮ ಅವ್ವಾಗ ಹೆದರ್ತೇನೆ ರೀ ಅಂದಂಥ ಹುಡುಗ. ತಾಯಿ ಮನೆಯೊಳಗಿರುವಂತಹ ಹೋಮ್ ಮಿನಿಸ್ಟರ್ ಭಾರಿ ಪವರ್ಫುಲ್ ರೀ ಅವರು. ಎಷ್ಟು ಚಂದದ ನೋಡ್ರಿ. ಹರಳಯ್ಯನವರು ಮನೆಗೆ ಬಂದು ತಮ್ಮ ಶ್ರೀಮತಿಗೆ ಕಲ್ಯಾಣಮ್ಮಗೆ ಹೇಳಿದರು, ಬಸವನ್ ಹಿಂಗೆ ಅಂದುಬಿಟ್ರಲ್ಲ. ಆ ಮಾತು ನನ್ನ ತಲೆ ಒಳಗೆ ಗುಯ್ ಅನ್ನಕತ್ತದ. ಅವರಿಗೆ ಭಕ್ತಿ ಹೆಂಗೆ ಸಮರ್ಪಣೆ ಮಾಡೋದು, ಅವ್ರ ಮಾತನ್ನು ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂದಾಗ ಆ ತಾಯಿ ಹೇಳಿದ್ಲಂತ, ಅಂಥ ಗುರುಗಳು ನಿನಗೆ ಶರಣಾರ್ಥಿ ಅಂದಾರಂದ್ರೆ ನಾವಿಬ್ಬರು ಒಂದು ಉಪಾಯ ಮಾಡೋನು, ನಿನ್ನ ಬಲತೊಡೆಯ ಚರ್ಮ ನನ್ನ ಎಡತೊಡೆಯ ಚರ್ಮವನ್ನು ತೆಗೆದು ಅವ್ರಿಗೆ ಚಮ್ಮಾವುಗಿಗಳನ್ನು ಮಾಡಿಕೊಡೋನು. ಎಷ್ಟು ಚಂದದ ನೋಡ್ರಿ ಕತೆ ಇದು, ಚಮ್ಮಾವುಗಿಗಳನ್ನು ಮಾಡಿಕೊಡೋದು. ಹಾಗೇ ಬಿಡಲಿ ಅಂದ್ರೆ ಅವರು ಹರಳಗಿನವರು ಬಲತೊಡೆಯ ಚರ್ಮ ಎಡತೊಡೆಯ ಚರ್ಮವನ್ನು ತೆಗೆದು ಚಮ್ಮಾವುಗಿಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ಆ ಚಮ್ಮಾವುಗಿಗಳನ್ನು ಇಟ್ಟುಕೊಂಡು ಮೇಲೆ ಒಂದು ಮಡಿವಸ್ತ್ರವನ್ನು ಹೊಚ್ಚಿ ಆ ಬಸವಣ್ಣನವರಿಗೆ ಆ ಚಮ್ಮಾವುಗಿಗಳನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಇಬ್ಬರು ಗಂಡ ಹೆಂಡತಿ ಬರ್ತಿದ್ರು. ಬಸವಣ್ಣನವರನ್ನು ಕಾಣಬೇಕು, ಅವರಿಗೆ ಚಮ್ಮಾವುಗಿಗಳನ್ನು ಸಮರ್ಪಿಸಬೇಕು ಅಂತ ಇಬ್ಬರು ಬಂದರು. ಬಸವಣ್ಣನವರು ನೋಡಿದರು, ಕಣ್ಣೊಳಗೆ ನೀರು ಬಂತು. ಏನು ತಂದಿರಿ ಇದನ್ನು? ನಾನು ಮೊನ್ನೆ ನಿಮಗೆ ಶರಣಾರ್ಥಿ ಅಂದೆ, ನೀವು ಪ್ರತಿಯಾಗಿ ಶರಣಾರ್ಥಿ ಅಂತ ಹೇಳಿದಿರಲ್ಲ, ಅದಕ್ಕೆ ನಮ್ಗೆ ತಡ್ಕೊಳಕ್ಕಾಗಲಿಲ್ಲ. ಆ ಒಂದು ಅದ್ಭುತವಾಗಿರುವಂಥ ನೀವು ದೊಡ್ಡ ಗುರುಗಳು, ನೀವು ಯೋಗಿಗಳು, ನೀವು ನಿಮ್ಮಂಥ ದೊಡ್ಡ ಮನುಷ್ಯ, ಮಹಾಮಾನವ, ಯುಗ ಪುರುಷ, ಮಂತ್ರ ಪುರುಷ ಅಂತ ಎಲ್ಲರೂ ಕರೀತಾರೆ. ಸ್ವತಃ ಅಲ್ಲಮ ಪ್ರಭುದೇವರೇ ಮಹಾಮಹಿಮ ಸಂಗನ ಬಸವನ್ನ ನನಗೂ ಗುರು ನಿನಗೂ ಗುರು ಜಗವೆಲ್ಲಕ್ಕೆಯೂ ಗುರು ಅಂತ ತಿಳ್ಕೊಂಡು ಹೇಳಿದಾಗ, ನಿಮ್ಮಂಥ ದೊಡ್ಡ ಗುರುಗಳು ನನ್ನಂಥ ಸಣ್ಣ ವ್ಯಕ್ತಿಗೆ ಶರಣಾರ್ಥಿ ಅಂತ ಹೇಳಿದಿರಲ್ಲ, ಆ ಮಾತಿನಿಂದ ನಮಗೆ ಪ್ರಭಾವಿತರಾಗಿ ನಾವು ನಮ್ಮ ತೊಡೆಯ ಚರ್ಮವನ್ನು ತೆಗೆದು ನಿಮಗಾಗಿ ಚಮ್ಮಾವುಗಿಗಳನ್ನು ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣವ್ರ ಕಣ್ಣೊಳಗೆ ನೀರು ಬಂತು. ಎಂಥ ಕೆಲಸ ಮಾಡಿದ್ರಿ ಶರಣ ಹರಳಯ್ಯನವರೇ. ಚಮ್ಮಾವುಗಿಗಳನ್ನು ಮಾಡಬಾರ್ದಾಗಿತ್ತು, ಕೊಡ್ರಿ ಇಲ್ಲಿ ಅಂತ. ಆ ಇಬ್ಬರು ಗಂಡ ಹೆಂಡತಿಗೆ ಭಾಳ ಖುಷಿ ಆಯ್ತು. ಬಸವಣ್ಣವರು ಚಮ್ಮಾವುಗಿಗಳನ್ನು ಇನ್ನೇನು ಮೆಟ್ತಾರ ಅಂತ ಹೇಳಿ ಬಸವಣ್ಣ ಏನು ಮಾಡಿದ್ರಿ ಹೇಳ್ರಿ? ಆ ಚಮ್ಮಾವುಗಿಗಳನ್ನು ಕೈಯಲ್ಲಿ ಹಿಡಿದು ಇಬ್ಬರು ಗಂಡ ಹೆಂಡತಿ ಕೈ ಮುಕ್ಕೊಂಡು ನಿಂತಾರೆ, ಹಣಿ ಮೇಲೆ ವಿಭೂತಿ ಹಚ್ಕೊಂಡು. ಬಸವಣ್ಣನವರಿಗೆ ಸಮರ್ಪಣೆ ಆಯ್ತಪ್ಪ, ಭಾಳ ಖುಷಿ ಆಯಿತು ಅಂತ ಹೇಳಿ ಬಸವಣ್ಣನವರು ಅವುಗಳನ್ನು ತೆಗೆದುಕೊಂಡು ಕಾಲಿನಲ್ಲಿ ಮೆಟ್ಟಲಿಲ್ಲ, ಆ ಚಮ್ಮಾವುಗಿಗಳನ್ನು ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಕುಣಿದಾಡಿದರು. ಆನಂದದಿಂದ ಭಾವಲಹರಿಯೊಳಗೆ ಕುಣಿದಾಡಿದರು. ಒಂದು ಮಾತು ಹೇಳ್ತಾರೆ ಬಸವಣ್ಣನವರು, ನಿಮ್ಮ ಶರಣರ ಚಮ್ಮಾವುಗಿಗಳಿಗೆ ಈ ಪೃಥ್ವಿ ಸಮ ಬಾರದಯ್ಯ. ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಮಾತು. ಕೇವಲ ಶರಣಾರ್ಥಿ ಅನ್ನುವಂತಹ ಎರಡು ಶಬ್ದದ ಒಂದು ಮಾತು ಏನೈತಲ್ಲ, ಕಲ್ಯಾಣದೊಳಗೆ ಒಂದು ಕ್ರಾಂತಿಯನ್ನೇ ಉಂಟು ಮಾಡ್ತದೆ ಅಂದರೆ ಆ ಮಾತಿಗೆ ಎಂತಹ ಮೌಲ್ಯ ಇದೆ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟವ್ರು ಯಾರು ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ಇಂತಹ ಮಾತುಗಳನ್ನು ಆಡ್ತಾ ಶಿವಲಿಂಗ ಸ್ವಾಮಿಗಳವರು ಈ ನಾಡಿನೊಳಗೆ ಹೊಸ ಸಂಚಲನವನ್ನೇ ಉಂಟು ಮಾಡಿಬಿಟ್ರು. ಎಷ್ಟು ಚಲೋ ಅದ್ಭುತವಾಗಿರುವಂಥ ಮಾತುಗಳನ್ನು ಅಪ್ಪ ಅವ್ರು ಹೇಳ್ತಿದ್ರು. ಜ್ಯೋತಿರ್ಲಿಂಗ ಸದೃಶವಾಗಿರುವಂತಹ ಮಾತುಗಳನ್ನು ಗುರುಗಳು ಆಡ್ತಾ ಇದ್ರು. ಅವರು ಆಮೇಲೆ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಬರ್ತಾರೆ. ಮೊದಲಿಗೆ ಮಾದನ ಹಿಪ್ಪರಿಗೆಯ ಮಠಕ್ಕಾಗಿದ್ದರು. ಯಾಕಂದ್ರೆ ಸಿಂದಗಿಯ ಭಾಗದೊಳಗೆ ಅಪ್ಪವ್ರದ್ದು ಭಾಳ ದೊಡ್ಡ ಹೆಸರು ಇತ್ತಲ್ಲ, ಆ ಮಾದನ ಹಿಪ್ಪರಿಗೆಯ ವಿರಕ್ತ ಮಠಕ್ಕೆ ಸ್ವಾಮಿಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಹೋಗಿ ಇಷ್ಟು ಚಲೋ ವರ್ಚಸ್ವಿ ಸ್ವಾಮಿಗಳದಾರಂದ್ರೆ ಇವ್ರನ್ನ ನಮ್ಮ ಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮಾದನ ಹಿಪ್ಪರಿಗೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಕೂಡ ಪರಮ ಪೂಜ್ಯರು ತಮ್ಮ ಲಿಂಗ ಶಕ್ತಿಯಿಂದ, ತಮ್ಮ ಇಷ್ಟಲಿಂಗ ಪೂಜಾ ಶಕ್ತಿಯಿಂದ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗಲ್ಲಿ ನಿರಂತರ ಸಂಚಾರಿಗಳಾಗಿ ಆ ಹೈದರಾಬಾದ್ ಕರ್ನಾಟಕದೊಳಗೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ. ಅಲ್ಲಿಂದ
ಅವರನ್ನು ಅರಿಸಿಕೊಂಡು ಬಂದಿರುವಂತಹ ಪೀಠ ಯಾವುದು ಅಂದರೆ, ನೀವೆಲ್ಲ ತನ್ನಗ ಕೂತ್ಕೊಂಡು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಪ್ರವಚನ ಕೇಳಕತ್ತಿರಲ್ಲ, ಹಾವೇರಿ ಹುಕ್ಕೇರಿ ಮಠದ ಪೀಠಾಧಿಕಾರ ಅನ್ನುವಂಥದ್ದು ಏನೈತೆಲ್ಲ ಅಪ್ಪ ಅವರನ್ನು ಅರಿಸಿಕೊಂಡು ಬಂತು. ಈ ಮಠಕ್ಕಾದ ಮೇಲೆ ಅವ್ರದ್ದೊಂದು ಅದ್ಭುತವಾಗಿರುವಂಥ ಶಕ್ತಿ. ನಿನ್ನೆ ನಮ್ಮ ಶಿವಲಿಂಗಯ್ಯನವರು ಒಂದು ಕತೆ ಹೇಳ್ತಿದ್ರು. ಅವ್ರು ಸೇವಾ ಮಾಡಿದವರು ಶಿವಲಿಂಗ ಸ್ವಾಮಿಗಳು ಹೆಂಗಿದ್ರು. ಒಬ್ಬ ವ್ಯಕ್ತಿ ಗೋನು ಒಟ್ಟ ನಿಂದಿರ್ತಿರ್ಲಿಲ್ಲಂತ. ಒಬ್ಬ ಸಣ್ಣ ಸಣ್ಣ ಮಕ್ಕಳಿಗೆ ರೋಗಗಳು ಬಂದುಬಿಡ್ತಾವೆ. ಗೋನು ನಿಂದಿರ್ತಾ ಇರಲಿಲ್ಲ. ಎಷ್ಟು ದೊಡ್ಡ ದೊಡ್ಡ ದವಾಖಾನೆಗೆ ತೋರಿಸಿದ್ರೂ ಕೂಡ ಮಗುವಿಗೆ ಆರಾಮಾಗಲಿಲ್ಲ. ಸಣ್ಣ ಮಗುವಿನನ್ನು ಕಂಕುಳಲ್ಲಿ ಹೊತ್ತುಕೊಂಡು ತಾಯಿ ಬರ್ತಾಳೆ. ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳ ದರ್ಶನವನ್ನು ಪಡ್ಕೊಂಡ್ರೆ ಎಲ್ಲ ಚಲೋ ಆಕೈತೆ ಅಂತ ಯಾರೋ ಹೇಳಿದರು. ಮಠಕ್ಕೆ ಹಂಗೆ ಬರ್ಬೇಕಲ್ರಿ ನೀವು. ಮಠಕ್ಕೆ ಯಾವಾಗ ಬರೋದು? ಕಷ್ಟ ಆದಾಗನ ಬರೋದು. ಹೌದನ್ರಿ? ಸಂಕಟ ಬಂದಾಗ ವೆಂಕಟರಮಣ ಅನ್ನೋದದ ಏನು? ಇಲ್ಲ. ಸುಖ ಬರಲಿ ದುಃಖ ಬರಲಿ ಮಠಕ್ಕೆ ಬರೋದು. ನೀವು ಭಾಳ ಶಾನೆ ಇರ್ತೀರಿ ಭಕ್ತರು. ಮೊದಲನೇ ರೊಟ್ಟಿ ಮೊದಲನೇ ಚಪಾತಿ ಮಠಕ್ಕೆ ಕೊಡೋದು, ಮಠಕ್ಕೆ ಕೊಡೋದು. ಯಾಕೆ ಮಠಕ್ಕೆ ಕೊಡೋದು? ತೆವಿ ಪಕ್ಕ ಕಾದಿರಂಗಿಲ್ಲ, ರೊಟ್ಟಿ ಚಪಾತಿ ಪಕ್ಕ ಬೇದಿರಂಗಿಲ್ಲ. ತಿಂದು ಸ್ವಾಮಿಗಳದ ಹೊಟ್ಟೆ ಕೆಡವಲ್ತೇಕ ನಮಗೇನಂತ ಕೊಡ್ತೀರೇನ್ರಿ ನೀವು? ಇಲ್ಲ. ಮೊದಲನೇ ರೊಟ್ಟಿ ಮೊದಲನೇ ಚಪಾತಿ ನೀವು ಮಠಕ್ಕೆ ಯಾಕೆ ಕೊಡ್ತೀರಂದ್ರೆ, ಮಠಕ್ಕೆ ಬಂದಿರುವಂಥ ಭಕ್ತರ ಬಾಯಿಯೊಳಗೆ ನಮ್ಮ ಮನೆಯೊಳಗಿರುವಂಥ ಒಂದು ಚಪಾತಿನೋ ರೊಟ್ಟಿನೋ ಬಿತ್ತು ಅಂದರೆ ಸಾಕ್ಷಾತ್ ಬಸವಣ್ಣನ ಬಾಯಾಗ ಬೀಳ್ತದೆ, ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂಥ ನಂಬಿಕೆಯೊಳಗೆ ನಾವು ತಂದು ಕೊಡ್ತೀವಿ. ಮಠಕ್ಕೆ ಆಕಳ ಕೊಡ್ತಿರ್ತಾರೆ ನೋಡ್ಬೇಕ್ರಿ ನೀವು. ಮುಂದೆ ಬಂದ್ರೆ ಗುದ್ದುತ್ತಾವ, ಹಿಂದೆ ಬಂದ್ರೆ ಒದಿತಾವ. ಮಠಕ್ಕೆ ಬರಗೊಡ್ದು ಗೊಟ್ಟಕ್ಕಂತಾವ ಅಂಥ ಆಕಳ ತಂದು ಕೊಡ್ತಿರ್ತೀರಿ. ನಮ್ಮ ಮಠಕ್ಕೂ ಒಂದಿಷ್ಟು ಮಂದಿ ಬಂದು ಸೇರ್ತಿರ್ತಾರೆ. ಅವ್ರು ಎಲ್ಲೂ ಎಲ್ಲ ಕಡೆ ರಿಜೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಆಗೋದು ನೋಡ್ರಿ. ಎಲ್ಲ ಕಡೆ ರಿಜೆಕ್ಟ್ ಆಗಿರ್ತಾರೆ ಅವರು. ಮಠಕ್ಕೆ ಬಂದು ಸೆಲೆಕ್ಟ್ ಆಗಿಬಿಡೋದು. ಮುಂದೆ ನೋಡ್ಬೇಕು ಅವ್ರದ್ದು ಆಟ ನೀವು. ಮಠಕ್ಕೆ ಬಂದ್ರಂದ್ರೆ ಊರಿಗೆ ಚೇರ್ಮನ್ರು ಅವರ ಆಗಿಬಿಡ್ತಾರೆ. ಇಂಥ ವ್ಯವಸ್ಥೆ ಇರ್ತದೆ. ಯಾರೋ ಹೇಳಿದ್ರು ಅವರಿಗೆ, ಆ ತಾಯಿಗೆ ಹೇಳಿದರು, ನಿನ್ನ ಮಗುವಿನ ಗೋನ್ ನಿಲ್ತಾ ಇಲ್ವಲ್ಲ, ರೋಗ ಬಂದದ, ನರರೋಗ ಬಂದದ. ಆ ಮಗುವಿಗೆ ಸಮರ್ಥವಾಗಿ ಆಶೀರ್ವಾದ ಮಾಡುವಂತಹ ಸ್ವಾಮಿಗಳು ಅಂದರೆ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳು. ಅಲ್ಲಿ ಹೋಗ್ಬೇಕು ನೀನು. ತಾಯಿ ಮುದ್ದಾದ ಮಗುವಿನನ್ನು ಕರೆದುಕೊಂಡು ಹಾವೇರಿ ಹುಕ್ಕೇರಿ ಮಠಕ್ಕೆ ಬರ್ತಾಳೆ. ಅಪ್ಪ ಅವ್ರು ಕೂತ್ಕೊಂಡಿದ್ದರು ಶಿವಲಿಂಗ ಸ್ವಾಮಿಗಳು. ಯಾವ ಊರವ? ಇಂಥ ಊರವ್ರಿ ಅಪ್ಪಾರ. ಏನಾಗೈತಿ ಮಗುವಿಗೆ? ಗೋನ್ ನಿಲ್ಲಕ್ಕೆ ತಯಾರಿಲ್ರಿ ಅಪ್ಪಾರ. ನರರೋಗ ಬಂದುಬಿಟ್ಟದ. ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೆಲ್ಲ ನಾವು ತೋರಿಸೀವಿ, ಆರಾಮಾಗ್ತಾ ಇಲ್ಲ. ಏನು ಮಾಡೋದು? ತೊಗೊಂಬ ಇಲ್ಲಿ ಅಂದ್ರೆ ಅವರು ತಮ್ಮ ತೊಡೆ ಮೇಲೆ ಹಾಕ್ಕೊಂಡು ತಾವು ಇಷ್ಟಲಿಂಗ ಪೂಜೆಗೆ ಬಳಸುವಂತಹ ವಿಭೂತಿಯನ್ನು ತೆಗೆದುಕೊಂಡು ಆ ವಿಭೂತಿಯನ್ನು ಆ ಮಗುವಿನ ಹಣೆಗೆ ಲೇಪಿಸಿದ್ರು. ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಮಂತ್ರವನ್ನು ಹೇಳಿದರು. ಇನ್ನು ಮುಂದೆ ಈ ಮಗ ಆರಾಮಾಗ್ತಾನೆ, ಏನೂ ವಿಚಾರ ಮಾಡಬೇಡವಾ, ಮನೆಗೆ ಹೋಗಿ ಆರಾಮಾಗಿ ಮಲಗು ಅಂತ ತಿಳ್ಕೊಂಡು ಹೇಳಿದರು. ಈಗ ಸಣ್ಣ ಮಗು ಎಲ್ಲಿ ಅದ ಅಂತಂದರೆ ಲಂಡನ್ನಿನೊಳಗೆ ದೊಡ್ಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನ ಅಂತಂದ್ರೆ ವಿಚಾರ ಮಾಡ್ರಿ ನೀವು. ಶಿವಲಿಂಗ ಸ್ವಾಮಿಗಳ ಶಕ್ತಿ ಎಷ್ಟು ದೊಡ್ಡದಿರಬೇಕು. ಅದೆಲ್ಲ ಯಾವುದರಿಂದ ಆಯಿತು? ಇಷ್ಟಲಿಂಗ ಪೂಜೆಯಿಂದ, ಇಷ್ಟಲಿಂಗ ಆರಾಧನೆಯಿಂದ. ತಾವೇ ಲಿಂಗವಾಗಿ, ಲಿಂಗವೇ ತಾವಾಗಿ ಈ ಮಠದ ಘನತೆ ಗೌರವಗಳನ್ನು ದಿಗ್ದಿಗಂತವಾಗಿ ವಿಸ್ತರಿಸಿರುವಂತಹ ಅಪರೂಪದ ಸ್ವಾಮಿಗಳು ಅಂದರೆ ಅವರು ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳವರು. ಅವ್ರ ಹೆಸರು ಹೇಳಿದರೆ ಸಾಕ್ರಿ. ಸಮಯ 8 ಗಂಟೆ ಆಗ್ತಾ ಬಂತು. 1 ತಾಸು ಆತ್ರಿ. ನೀವೆಲ್ಲ ಬಂದಿರಿ, ಭಕ್ತರೆಲ್ಲ ಬಂದಿರಿ. ಶಿವಲಿಂಗ ಸ್ವಾಮಿಗಳ ಪುಣ್ಯಾರಾಧನೆಯೊಳಗೆ ನೀವೆಲ್ಲ ಪಾಲ್ಗೊಂಡಿರಿ. ಎಂಥ ಆನಂದ ನೋಡ್ರಿ ಇದು. ಬೇರೆ ಬೇರೆ ಊರುಗಳಿಂದ ಭಕ್ತರೆಲ್ಲರೂ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಹುಕ್ಕೇರಿ ಮಠದೊಳಗೆ ಒಂದು ಕಾರ್ಯಕ್ರಮ ನಡೀತದೆ. ನೀವೆಲ್ಲರೂ ಬರ್ತೀರಿ. ಶಿವಲಿಂಗ ಅಜ್ಜಾರನ್ನ ಭಾಳ ಮಂದಿ ನೋಡಿದವರಿದ್ದೀರಿ. ಯಾಕಂದ್ರೆ 16-17 ವರ್ಷಗಳ ಹಿಂದೆ ಅಪ್ಪ ಅವರಿದ್ದರು. ನಾವು ಕೂಡ ಶಿವಯೋಗ ಮಂದಿರದಿಂದ ಇಲ್ಲಿ ಬಂದಾಗ ನಾವು, ನಮ್ಮ ಅಭಿನವ ಸಿದ್ಧಾರೂಢ ಸ್ವಾಮಿಗಳು, ಹೊಳಲಿನ ಚನ್ನಬಸವ ದೇವರು, ನಾವೆಲ್ಲ ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದಾಗ ಈಗಿನ ಹಾವೇರಿಯ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವರು ಬಂದಿರಲಿಲ್ಲ. ಶಿವಯೋಗ ಮಂದಿರದೊಳಗಡೆನೇ ಇದ್ದರು ಅವರು. ಆಮೇಲೆ ನಮ್ಮ ಜೊತೆಗೆ ಬಂದರು, ಇಲ್ಲಿ ಕೂಡ್ಕೊಂಡ್ರು, ಇದನ್ನೆಲ್ಲ ವ್ಯವಸ್ಥೆಯನ್ನು ನೋಡಿದರು. ನಮ್ಮ ರಾವೂರಿನ ಪೂಜ್ಯರಿದ್ದಾರೆ, ಅಕ್ಕಿಯಲ್ಲೂರಿನ ಪೂಜ್ಯರಿದ್ದಾರೆ. ಎಲ್ಲರೂ ಬಂದಾಗ ನಮಗೆಲ್ಲ ಮಠವನ್ನು ತೋರಿಸಿ ಶಿವಲಿಂಗ ಸ್ವಾಮಿಗಳು ಭಾಳ ಚಂದ ಒಂದು ಮಾತು ಹೇಳಿದರು. ನಾವೆಲ್ಲ ಸಣ್ಣವರಿದ್ದಾಗ, ನೀವೆಲ್ಲ ಎಂಥ ಸ್ವಾಮಿಗಳಾಗಬೇಕು ಅಂದರೆ ಬರೀ ಕಾವಿ ಬಟ್ಟೆ ಹಾಕೊಂಡು ಹೊಟ್ಟೆಯನ್ನು ಹೊರೆಯುವುದಕ್ಕಾಗಿ ಸ್ವಾಮಿಗಳಾಗಬಾರದು, ಈ ಸಮಾಜವನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸುವಂಥ ಸ್ವಾಮಿಗಳು ನೀವು ಆಗಬೇಕು ಅಂತ ಹೇಳಿ ಸಣ್ಣವರಿದ್ದಾಗ ಆಶೀರ್ವಾದ ಮಾಡಿದರು. ನಮ್ಮ ತಂಡದೊಳಗೆ
ಅಪ್ಪವರು ಇದ್ದರು, ಸದಾಶಿವ ಸ್ವಾಮಿಗಳು ಇದ್ದರು, ಕೈ ಮುಕ್ಕೊಂಡು ನಿಂತ್ಕೊಳ್ತಿದ್ರು, ಸೇವಾ ಇದ್ರೆ ಮಾಡ್ತನ್ರಿ ಅಪ್ಪವ್ರ ಅಂತ ಹೇಳ್ತಿದ್ರು. ಅದು ಯಾವ ಸಂದರ್ಭದೊಳಗೆ ಶಿವಲಿಂಗ ಮಹಾಸ್ವಾಮಿಗಳವರ ಕೃಪಾದೃಷ್ಟಿ ಸದಾಶಿವ ಸ್ವಾಮಿಗಳಿಗೆ ಬಿತ್ತೋ ಗೊತ್ತಿಲ್ಲ. ಅವರು ಇದೇ ಪೀಠದ ಪರಮ ಪೂಜ್ಯರಾಗಿ ಇವತ್ತು 16 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ಇದಕ್ಕಿಂತನೂ ಪುಣ್ಯಮಯವಾಗಿರುವಂಥ ವಾತಾವರಣ ಏನದ ಹೇಳ್ರಿ ನೋಡೋಣ. ಹೀಗಾಗಿ ನಾವೆಲ್ಲರೂ ಖುಷಿ ಪಡಬೇಕು. ಅಂಥ ಗುರುಗಳಿಗೆ ಬೆಳ್ಳಿ ತುಲಾಭಾರ ಆಯಿತು, ಅದನ್ನು ತೊಗೊಂಡು ಸಮಾಜಕ್ಕಾಗಿ ಅದನ್ನು ವಿನಿಯೋಗ ಮಾಡಿದರು. ಆಮೇಲೆ ಎಲ್ಲ ಭಕ್ತರು, ನೀವೆಲ್ಲ ನೋಡ್ರಿ, ಹಾವೇರಿ ಹುಕ್ಕೇರಿ ಮಠದ ಭಕ್ತರು ಎಷ್ಟು ಚಲೋ ಅಂದ್ರೆ, ನಮ್ಮ ಗುರುಗಳು ನಮ್ಮ ಸಲುವಾಗಿ ತಮ್ಮ ಎಲ್ಲವನ್ನು ಸಮರ್ಪಣೆ ಮಾಡ್ಯಾರ ಅಂದ್ರೆ ಅವರಿಗೆ ಬಂಗಾರದಿಂದ ತುಲಾಭಾರ ಮಾಡಬೇಕು ಅಂತ ಹೇಳಿ ಬಂಗಾರ ತುಲಾಭಾರವನ್ನು ಮಾಡಿರುವಂಥ ಭಕ್ತರು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಭಕ್ತರು ಅದಾರ ಅನ್ನುವಂಥದ್ದು ಏನೈತಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಂಡು, ಅಂಥ ಪುಣ್ಯದ ಪುತ್ಥಳಿಯಾಗಿರುವಂಥ ಪರಮ ಪೂಜ್ಯರ 17ನೆಯ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಪರಮ ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳವರ 80ನೆಯ ಪುಣ್ಯಾರಾಧನೆ ಕಾರ್ಯಕ್ರಮ, ಪರಮ ಪೂಜ್ಯರ ಸದಾಶಿವ ಮಹಾಸ್ವಾಮಿಗಳವರ ಗುರುವಂದನಾ ಕಾರ್ಯಕ್ರಮ. 38 ವರ್ಷ ವಯಸ್ಸಿನ ಯುವ ಸನ್ಯಾಸಿಗೆ ಭಕ್ತರೆಲ್ಲರೂ ಸೇರಿಕೊಂಡು ನಮ್ಮ ಸಲುವಾಗಿ ಸರ್ವಸ್ವವನ್ನು ಸಮರ್ಪಿಸಾಕತ್ತೀರಿ ಅಪ್ಪಾರ, ನಿಮ್ಮದು ಬೆಳ್ಳಿಯ ತುಲಾಭಾರ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲರೂ ಟೊಂಕ ಕಟ್ಟಿ ನಿಂತುಕೊಂಡು ಸಂಕಲ್ಪಬದ್ಧರಾಗಿ ಒಬ್ಬರು ಸ್ವಾಮಿಗಳ ತೂಕ ನೀವು ಬೆಳ್ಳಿ ಕೊಡ್ತೀರಿ ಅಂದರೆ ಭಕ್ತರಿದ್ದ ಇರಬೇಕು, ಹಾವೇರಿ ಹುಕ್ಕೇರಿ ಮಠದ ಭಕ್ತರಂಗನೇ ಇರಬೇಕು ಅನ್ನುವುದಕ್ಕೆ ನೀವೆಲ್ಲರೂ ಜೀವಂತ ಸಾಕ್ಷಿಯಾಗಿ ಇಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಹಂಡೆ ಹಾಲು ಕುಡಿದಷ್ಟು ಖುಷಿ ಅನ್ನಿಸ್ತದೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ. ನಿಮಗೆ ಗೊತ್ತಿರಲಿ, ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾಗಿ ನಡೀತಾವ. ನೋಡ್ರಿ, ಎಲ್ಲ ಭಕ್ತರು ಬಂದಾರ, ಬೇರೆ ಬೇರೆ ಊರುಗಳಿಂದ ಬಂದಾರ. ಹರವಿ, ಹರದಗಿರಿ, ಕುಂದೂರು, ನೀರಲಗಿ, ಇಜಾರಿ, ಲಕ್ಕಮಾಪುರ್, ಈ ಎಲ್ಲ ಊರುಗಳಿಂದ ಭಕ್ತರೆಲ್ಲ ಬಂದಾರ. 18,000 ಕಡುಬು, ಸಾವಿರ ಶೇಂಗಾದ ಉಂಡಿಗಳನ್ನು ತೆಗೆದುಕೊಂಡು ಭಕ್ತರೆಲ್ಲ ಬಂದಾರಂದ್ರೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಆ ಎಲ್ಲ ಭಕ್ತರನ್ನು ನೀವು ಅಭಿನಂದಿಸಬೇಕು. ನೀವು ಅವರನ್ನು ಹೃದಯ ತುಂಬಿ ಅಭಿನಂದಿಸಬೇಕು. ಯಾಕೆ ಅಭಿನಂದಿಸಬೇಕು ನೋಡಿ, ಎಲ್ಲ ಗುರುಗಳೆಲ್ಲರೂ ಹಳ್ಳಿಗೆ ಹೋದಾಗ, ದುಶ್ಚಟಗಳನ್ನು ಬೇಡುವುದಕ್ಕಾಗಿ ಹೋದಾಗ, ನೀವೆಲ್ಲರೂ ದುಶ್ಚಟಗಳನ್ನು ಯಾರ್ಯಾರು ಮಾಡ್ತಿದ್ರಲ್ಲ ಅವರೆಲ್ಲ ಒಂದಿಷ್ಟು ಮಂದಿ ದುಶ್ಚಟಗಳನ್ನು ನಾವು ಬಿಡ್ತೀವ್ರಿ ಅಪ್ಪಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಬಿಟ್ಟರು. ನೀವೆಲ್ಲರೂ ಬರಬೇಕು, ನಮ್ಮ ಜೊತೆ ಕೈ ಜೋಡಿಸ್ರಿ, ಇಂಥದ್ದೊಂದು ಕಾರ್ಯ ನಡೆದದ, ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ತಿಳ್ಕೊಂಡು ನಿಮಗೊಂದು ಮಾತನ್ನು ಪೂಜ್ಯನೀಯ ಗುರುಗಳು ಹೇಳಿದರೆ ನೀವೆಲ್ಲರೂ ಸಾವಿರ ರೊಟ್ಟಿಗಳನ್ನು, ಸಾವಿರ ಶೇಂಗಾದ ಹೋಳಿಗೆಗಳನ್ನು, ಶೇಂಗಾದ ಉಂಡಿಯನ್ನು, ಕಡುಬನ್ನು, ಕರ್ಚಿಕಾಯಿಯನ್ನು, ಇವನ್ನೆಲ್ಲವನ್ನು ತೆಗೆದುಕೊಂಡು ಬರ್ತೀರಿ ಅಂದರೆ ಕಲ್ಯಾಣ ಅನ್ನುವಂಥದ್ದು ಕೇವಲ ಬಸವ ಕಲ್ಯಾಣ ಮಾತ್ರ ಅಲ್ಲ, ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿಗೆ ಬಂದರೂ ಕೂಡ ನಿಮಗೆ ಕಲ್ಯಾಣನ ಕಾಣಿಸ್ತೈತಿ ಅನ್ನೋದಕ್ಕೆ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿ ನಿಂತ್ಕೊಳ್ತೈತಿ ಅಂತ ನಾನು ಭಾವಿಸ್ಕೊಳ್ತೇನೆ. 21ನೇ ತಾರೀಕಿಗೆ ಅಂದರೆ ನಾಳೆ ರವಿವಾರ ಅಲ್ಲದೆ ಮುಂದಿನ ರವಿವಾರ ಹಾವೇರಿಯ ಭಕ್ತರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಅವಕಾಶ. ಎಲ್ಲ ಹಳ್ಳಿಗಳಿಂದ ಭಕ್ತರೆಲ್ಲ ಬಂದು ನಿಮಗೆಲ್ಲ ಹೊಟ್ಟೆ ತುಂಬ ಉಣ್ಸಾಕತ್ತಾರ. ಅವತ್ತು ನೋಡ್ರಿ ರವಿವಾರ ದಿನ ಅಂದರೆ ನಾಳೆಗೆ 8 ದಿನದಿಂದ ಮುಂದಿನ ರವಿವಾರ 21ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಹಾವೇರಿ ಒಳಗೆ ಒಂದು ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ ಆಗ್ತದೆ.